ನಮ್ಮ ಕಾಗವಾಡ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂತಹ ಕೌಲಗುಡ್ಡ ಗ್ರಾಮದಲ್ಲಿ ಆ, ಸಿದ್ಧರತ್ನ ಮದಗುಂಡೇಶ್ವರ ಅಪ್ಪಾಜಿಯವರ ಪುಣ್ಯಸ್ಮರಣೆ ಕಾರ್ಯಕ್ರಮನ ಸಿದ್ಧಯೋಗಿ ಅಮರೇಶ್ವರ ಸ್ವಾಮೀಜಿಯವರು ಪ್ರತಿ ವರ್ಷ ನಡ್ಸ್ಕೊಂಡು ಬರ್ತಿರ್ತಾರೆ. ಅದೇ ರೀತಿ ಈ ವರ್ಷನೂ ಕೂಡ 16ನೇ ವರ್ಷ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಅಥಣಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಮಾಜಿ ಉಪಮುಖ್ಯಮಂತ್ರಿಗಳು, ಮಾಜಿ ಸಚಿವರು, ಅತ್ಯಂತ ಹಿರಿಯ ನಾಯಕರು ಆಗಿರುವಂತಹ, ಅಪಾರ ಜನಮನ್ನಣೆ ಗಳಿಸಿರುವಂತಹ ನಾಯಕರು ಆಗಿರುವಂತಹ ಲಕ್ಷ್ಮಣ್ ಸವದಿ ಅವರಿಗೆ, ಮತ್ತೆ ಅದೇ ರೀತಿ ಈಗ ತಾನೇ ನಮ್ಮೆಲ್ಲರನ್ನು ಕುರಿತು ಮಾತನಾಡಿದಂತ ಚಿಕ್ಕೋಡಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, 3 ಬಾರಿ ಶಾಸಕರಾಗಿದ್ದಾರೆ. ಅವರು ಕೂಡ ಜನರ ಪ್ರೀತಿ ವಿಶ್ವಾಸನ ಗಳಿಸ್ಕೊಂಡಿದ್ದಾರೆ. ಮತ್ತೆ ನನಗೂ ಕೂಡ ಬಹಳ ಆತ್ಮೀಯರಾಗಿರುವಂತಹ ನಮ್ಮ ಗಣೇಶ್ ಹುಕ್ಕೇರಿ ಅವರೇ, ಮತ್ತು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ಶ್ರೀ ಸೋಮಲಿಂಗೇಶ್ವರ ಪಟ್ಟದ ದೇವರು, ಅಕ್ಕಲಕೋಟ್ ಮಠ, ಮತ್ತೆ ಅದೇ ರೀತಿ ಜಮಖಂಡಿಯ ಮಠದ ಪೂಜ್ಯರಾದಂಥ ಕೃಷ್ಣಾನಂದ ಅವಧೂತರು, ಮತ್ತು ಕೌಲಗುಡ್ಡದ ಪೂಜ್ಯರಾದಂಥ ಸಿದ್ಧಯೋಗಿ ಅಮರೇಶ್ವರ ಮಹಾರಾಜರು, ಮತ್ತೆ ವೇದಿಕೆ ಮೇಲಿರುವಂಥ ಮತ್ತೆಲ್ಲ ಗುರು ಹಿರಿಯರು, ಅವರೆಲ್ಲರಿಗೂ ಕೂಡ ಭಕ್ತಿಪೂರ್ವಕವಾಗಿ ನಮಸ್ಕರಿಸ್ತಾ, ಮತ್ತೆ ಅದೇ ರೀತಿ ಕಾರ್ಯಕ್ರಮಕ್ಕೆ ಬಂದಿರುವಂತಹ ನಮ್ಮ ಬೆಳಗಾಂ ನಗರದ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಲಕ್ಷ್ಮಣರಾವ್ ಚಿಂಗಳೆ ಅವರೇ, ಮತ್ತೆ ನಮ್ಮ ರಾಜ್ಯ ಕುರುಬ ಸಂಘದ ಕಾರ್ಯಾಧ್ಯಕ್ಷರಾದಂತಹ ಬಸವರಾಜ ಬಸ್ಲಿಗುಂದಿ ಅವರೇ, ಮತ್ತು ಕುರುಬ ಸಂಘದ ತಾಲೂಕು ಅಧ್ಯಕ್ಷರಾಗಿರುವಂತಹ SS ಪಾಟೀಲ್ ರವರೇ, ಮತ್ತೆ ಮುಖಂಡರಾದಂತಹ ಸತ್ಯಪ್ಪ ಬಾಗಿನ್ನವರವರೇ, ಯುವ ಮುಖಂಡರಾದಂತಹ ನಿಶಾಂತ್ ದಳವಾಯಿ ಅವರೇ, ಮತ್ತೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಸುರೇಶ್ ಅವರೇ, ಮತ್ತೆ ವೇದಿಕೆ ಮೇಲೆ ಆಸೀನರಂತ ಎಲ್ಲ ಅತಿಥಿ ಗಣ್ಯಮಾನ್ರೆ, ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸೋದಕ್ಕೆ ಸುತ್ತಮುತ್ತಲಿನ ಎಲ್ಲ ಗ್ರಾಮದಿಂದ ಇವತ್ತು ಇಲ್ಲಿಗೆ ಬಂದಿರುವಂತಹ ಶ್ರೀಮಠದ ಎಲ್ಲ ಭಕ್ತಾದಿಗಳೇ, ಶ್ರದ್ಧಾಳುಗಳೇ, ನಿಮ್ಮೆಲ್ಲರೂ ಕೂಡ ಹೃತ್ಪೂರ್ವಕವಾದ ನಮಸ್ಕಾರಗಳನ್ನು ಮೊದಲಿಗೆ ತಿಳಿಸ್ತಾ ಇದ್ದೇನೆ. ಈಗಾಗಲೇ ಹೇಳಿದಾಗೆ ಸಿದ್ಧರತ್ನ ಮದಗುಂಡೇಶ್ವರ ಅಪ್ಪಾಜಿಯವರ ಪುಣ್ಯಸ್ಮರಣೆ ಕಾರ್ಯಕ್ರಮ, ಮತ್ತೆ ಅದ್ರ ಜೊತೆಗೆ ಒಂದು ಸಿದ್ಧಸಿರಿ ಅನುಭವ ಮಂಟಪದ ಶಂಕುಸ್ಥಾಪನೆ ಕಾರ್ಯಕ್ರಮ, ಈ ಕಾರ್ಯಕ್ರಮಕ್ಕೋಸ್ಕರ ನಾವೆಲ್ಲ ಆಗಮಿಸಿದ್ದೇವೆ. ಕಳೆದ ವರ್ಷ ನಾ ಇದೇ ಒಂದು ಗ್ರಾಮಕ್ಕೆ ಆಗಮಿಸಿದ್ದೆ. ಅಮರೇಶ್ವರ ಸ್ವಾಮೀಜಿಗಳು ಇಲ್ಲಿಗೆ ಬಂದು ಅವ್ರು ನಡೆಸ್ತಿರುವಂತಹ ಒಂದು ಶಾಲೆಯನ್ನ ನೋಡ್ಬೇಕು ಅಂತ ಹೇಳಿ ಕೇಳ್ಕೊಂಡಿದ್ರು. ಆ ಶಾಲೆಯ ವಾರ್ಷಿಕೋತ್ಸವಕ್ಕೋಸ್ಕರ ನನ್ನ ಆಹ್ವಾನ ನೀಡಿದ್ರು. ನಾಗ ಆ ವಾರ್ಷಿಕೋತ್ಸವಕ್ಕೆ ಬಂದು ಅಮರೇಶ್ವರ ಸ್ವಾಮೀಜಿಗಳು ಮಾಡ್ತಿರುವಂತಹ ಒಳ್ಳೆ ಕೆಲಸ ನಾನು ಕಣ್ಣಾರೆ ಇಲ್ಲಿ ನೋಡಿದ್ದೆ. ನಿಜವಾಗ್ಲೂ ಅಥಣಿಯಂತಹ ಒಂದು ಗಡಿ ಪ್ರದೇಶದ ಗ್ರಾಮದಲ್ಲಿ, ಅಥಣಿ ಮತ್ತೆ ಕಾಗವಾಡ ಈ 2 ತಾಲೂಕುಗಳಿರುವಂತಹ ಗಡಿ ಪ್ರದೇಶದಲ್ಲಿ ಇವರು ಒಂದು ಕನ್ನಡ ಮಾಧ್ಯಮ ಶಾಲೆಯನ್ನು ನಡೆಸಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಡ್ತಿರೋದು, ನಮ್ಮ ಕನ್ನಡನ ಉಳಿಸಿ ಬೆಳೆಸುವಂತ ಕೆಲಸ ಮಾಡ್ತಿರೋದು ನೋಡಿ ನನಗೆ ಬಹಳ ಖುಷಿ ಆಯ್ತು. ಆಗ್ಲೇ ಸ್ವಾಮೀಜಿಗಳು ನಾವು ಮಾಡ್ತಿರುವಂತ ಒಳ್ಳೆ ಕೆಲಸಕ್ಕೆ ಸರ್ಕಾರದಿಂದನೂ ಕೂಡ ಸಹಕಾರ ಬೇಕು, ನೀವು ಕೂಡ ಸರ್ಕಾರದಿಂದ ಅನುದಾನ ಕೊಡಿಸ್ಕೊಡಿ ಅಂತ ಹೇಳಿ ಕೇಳಿದ್ರು. ನಾನಾಗ ಅವ್ರಿಗೆ ಮಾತು ಕೊಟ್ಟಿದ್ದೆ, ಖಂಡಿತ ಸರ್ಕಾರದಿಂದ ನನ್ನ ಕೈಲಾದಷ್ಟು ಹೆಚ್ಚಿನ ಅನುದಾನ ಕೊಡಿಸುವಂತ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ. ನಂತರ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಈ ಒಂದು ಮಠದ ಬಗ್ಗೆ ಮತ್ತೆ ಇವ್ರು ಮಾಡ್ತಿರೋ ಒಂದು ಒಳ್ಳೆ ಕೆಲಸದ ಬಗ್ಗೆ ಗಮನಕ್ಕೆ ತಂದೆ. ಅವರು ಕೂಡ ಸಂತೋಷದಿಂದ ಒಪ್ಕೊಂಡು 1 ಕೋಟಿ ಅನುದಾನ ಮಂಜೂರು ಮಾಡ್ಕೊಂಡಿದ್ದಾರೆ. ಈಗ ಅದು ಆರ್ಥಿಕ ಇಲಾಖೆಯಿಂದ ಮಂಜೂರು ಪಡೆದು ಹಿಂದುಳಿದ ವರ್ಗಗಳ ಇಲಾಖೆಗೆ ಹೋಗಿದೆ. ಅಲ್ಲಿಂದ ಈ ವಾರದಲ್ಲಿ ಅದು ಆರ್ಡರ್ ಇಶ್ಯೂ ಆಗುತ್ತೆ, ಆದೇಶ ಬರುತ್ತೆ. ಹಾಗಾಗಿ ಸರ್ಕಾರದಿಂದ ಅಮರೇಶ್ವರ ಸಮಾಜಗಳು ನಡೆಸ್ತಿರುವಂತಹ ಈ ಒಂದು ಮಟ್ಟಕ್ಕೆ ಉತ್ತಮ ಕಾರ್ಯ ಮಾಡ್ತಿರೋ ಅವರು ಒಂದು ಮಟ್ಟಕ್ಕೆ ಖಂಡಿತ ಅನುದಾನ ಸಿಗುತ್ತೆ ಇನ್ನೊಂದು ವಾರದಲ್ಲಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಮತ್ತೆ ಪ್ರತಿ ವರ್ಷನೂ ಕೂಡ ಅಮರೇಶ್ವರ ಸ್ವಾಮಿಗಳು ಈ ಒಂದು ಕಾರ್ಯಕ್ರಮನ ಅವರ ಗುರುಗಳ ಪುಣ್ಯಸ್ಮರಣೆಯಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸುಮಾರು 16 ವರ್ಷಗಳಿಂದ ಮಾಡ್ತಿದ್ದಾರೆ ಅಂತ ಹೇಳಿ ನಾನು ಕೂತ್ಕೊಂಡಾಗ ಹೇಳಿದ್ರು. ಬಹಳ ಉತ್ತಮವಾದಂಥ ಕಾರ್ಯಕ್ರಮ. ಮತ್ತೆ ಪ್ರತಿ ವರ್ಷ ಒಂದು ಹೊಸ ಶೀರ್ಷಿಕೆ ಕೊಟ್ಟು ಈ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ವರ್ಷ ಕನಕ ಮತ್ತೆ ಬಸವ ಭಾವ ಬೆಳಕು ಅಂತ ಹೇಳಿ ಒಂದು ಶೀರ್ಷಿಕೆ ಕೊಟ್ಟು ಈ ಕಾರ್ಯಕ್ರಮ ನಡೆಸ್ತಿದ್ದಾರೆ. ಬಹಳ ಅರ್ಥಗರ್ಭಿತವಾದಂತಹ ಒಂದು ಕಾರ್ಯಕ್ರಮ ಇದು, ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ. ಯಾಕೆ ಅಂತಂತಂದ್ರೆ ಯಾರು ನಿಜವಾಗ್ಲೂ ಪ್ರಗತಿಪರವಾಗಿರ್ತಾರೆ, ವೈಚಾರಿಕತೆಯನ್ನು ಬೆಳೆಸ್ಕೊಂಡಿರ್ತಾರೆ, ನಿಜವಾದ ಆಧ್ಯಾತ್ಮಿಕ ಅಂತ ಹೇಳ್ಕೊಂಡಿರ್ತಾರೆ, ಅವ್ರು ಮಾತ್ರ ಕನಕ ಮತ್ತು ಬಸವ ಇವರಿಬ್ಬರೂ ಒಂದು ಚಿಂತನೆಗಳಲ್ಲಿರುವಂತಹ ಸಾಮ್ಯತೆಯನ್ನ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಅಮರೇಶ್ವರ ಸ್ವಾಮೀಜಿಗಳು ಅದನ್ನು ನೋಡಿದ್ದಾರೆ. ಇಬ್ರು ಬಸವ ಮತ್ತೆ ಬಸವಣ್ಣ ಅವರು ಮತ್ತೆ ಕನಕದಾಸರು ಇಬ್ಬರ ಕೃತಿಗಳಲ್ಲೂ ಕೂಡ ನೀವು ನೋಡುವಂಥದ್ದು ಒಂದೇ ರೀತಿಯಾದಂತಹ ವೈಚಾರಿಕತೆ, ಒಂದೇ ರೀತಿಯಾದಂತಹ ಚಿಂತನೆ. ಇಬ್ಬರು ಕೂಡ
ಆಗಿನ ಕಾಲದಲ್ಲಿ ಇದ್ದಂತಹ ಶೋಷಣೆ ಪದ್ಧತಿ ಏನಿತ್ತು, ಜಾತಿ ವ್ಯವಸ್ಥೆ ಏನಿತ್ತು, ಅದರ ವಿರುದ್ಧ ದನಿ ಎತ್ತಿದ್ರು, ತಮ್ಮ ಕೃತಿಗಳಲ್ಲಿ ಅದನ್ನ ವ್ಯಕ್ತಪಡಿಸಿದ್ರು. ಜೊತೆಗೆ ಸಮಾನತೆಯನ್ನು ತರಬೇಕು ಅಂತ ಪ್ರಯತ್ನ ಪಟ್ಟರು. ಬಸವಣ್ಣ ಅವರು ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ 12ನೇ ಶತಮಾನದಲ್ಲಿ ದೊಡ್ಡ ಕ್ರಾಂತಿಯನ್ನೇ ಮಾಡಿದ್ರು. ಎಲ್ಲ ಹಿಂದುಳಿದ ವರ್ಗದವರು, ದಲಿತರು, ಶೋಷಿತರು, ಯಾರು ಸಮಾಜದಲ್ಲಿ ಕಟ್ಟ ಕಡೆ ಇರ್ತಾರೆ ಅವ್ರನ್ನೆಲ್ಲನೂ ಕೂಡ ಶರಣ ಚಳವಳಿಯಲ್ಲಿ ಸೇರಿಸ್ಕೊಂಡು ಒಂದು ಕ್ರಾಂತಿಯನ್ನು ತರುವಂತ ಪ್ರಯತ್ನ ಮಾಡಿದ್ರು. ಜಾತಿಯ ವ್ಯವಸ್ಥೆನ ಹೋಗ್ಲಾಡಿಸ್ಬೇಕು, ಎಲ್ಲರಲ್ಲೂ ಸಮಾನತೆ ತರಬೇಕು ಅಂತ ಪ್ರಯತ್ನ ಮಾಡಿದ್ರು. ಅದೇ ರೀತಿ ಸ್ತ್ರೀಯರಿಗೂ ಕೂಡ ಸ್ವಾತಂತ್ರ್ಯ ಸಿಗಬೇಕು ಅಂತ ಹೇಳಿ ಅವರು ಸಮಾನತೆಗೋಸ್ಕರ ಓಡಾಡಿದ್ರು. ಜೊತೆಗೆ ಯಾರೋ ಯಾರಿಗೂ ಅರ್ಥ ಆಗದೆ ಇರುವಂತ ಸಂಸ್ಕೃತದಲ್ಲಿ ಬರೆಯದೆ ನಾವೆಲ್ಲರೂ ಮಾತನಾಡುವಂತ ಕನ್ನಡ ಭಾಷೆಯಲ್ಲಿ ಆಡು ನುಡಿಯಲ್ಲಿ ಕೃತಿಗಳನ್ನ ರಚಿಸಿ ಆಧ್ಯಾತ್ಮಿಕ ಜ್ಞಾನ ಎಲ್ರಿಗೂ ತಲುಪಿಸುವಂತ ಕೆಲಸ ಮಾಡಿದ್ರು. ಅವರು 12ನೇ ಶತಮಾನದಲ್ಲಿ ಮಾಡಿದಂತ ಚಳುವಳಿ ಇದೆಯಲ್ಲ, ಅದು ಬಹಳ ಅನ್ಯೂಯವಾದದ್ದು, ಅನುಪಮವಾದಂತ ಚಳುವಳಿ. ಪ್ರಪಂಚಕ್ಕೆ ಆಗಿನ್ನೂ ಪ್ರಜಾಪ್ರಭುತ್ವ ಪರಿಕಲ್ಪನೆ ಬಂದಿರಲಿಲ್ಲ, ಲಿಂಗ ಸಮಾನತೆ ಪರಿಕಲ್ಪನೆ ಬಂದಿರಲಿಲ್ಲ. ಆದ್ರೆ ಬಸವಣ್ಣವರು ಆಗ್ಲೇ ಯೋಚನೆ ಮಾಡಿ ಇದೆಲ್ಲದ್ರ ಬಗ್ಗೆ ಯೋಚನೆ ಮಾಡಿ ಒಂದು ಶರಣ ಕ್ರಾಂತಿಯನ್ನ ಮಾಡಿದ್ರು. ಹಾಗಾಗಿ ಅದು ಬಹಳ ಅನುಪಮವಾದಂತಹ ಚಳುವಳಿ. ಅದು ನಮ್ಮ ಕರ್ನಾಟಕದಲ್ಲಾಗಿದ್ದು ಹೆಮ್ಮೆ. ಅದೇ ರೀತಿ ಕನಕದಾಸರು ಕೂಡ 16ನೇ ಶತಮಾನದಲ್ಲಿ ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಿದ್ರು. ಅವರು ತಮ್ಮ ಕೃತಿಗಳಲ್ಲಿ ಸಮಾನತೆ ತರಬೇಕು ಅಂತ ಪ್ರಯತ್ನ ಮಾಡಿದ್ರು. ಅವರು ಕೂಡ ಸಂಸ್ಕೃತದಲ್ಲಿ ಬರದೆ ನಾವೆಲ್ಲರೂ ಮಾತನಾಡುವಂತ ಕನ್ನಡ ಭಾಷೆಯಲ್ಲೇ ಕೃತಿಗಳನ್ನ ರಚಿಸಿ ಜನರಿಗೆ ಆಧ್ಯಾತ್ಮಿಕ ಜ್ಞಾನ ತಲುಪುವಂತ ರೀತಿ ಕೆಲಸ ಮಾಡಿದ್ರು. ಯಾವಾಗ್ಲೂ ಧರ್ಮದಲ್ಲಿ 2 ಭಾಗ ಇರುತ್ತೆ. ಒಂದು ಗೊಡ್ಡು ಆಚರಣೆಗಳು, ಬಾಹ್ಯಾಚರಣೆಗಳು, ಮತ್ತಿನ್ನೊಂದು ನಿಜವಾದಂತಹ ಆಧ್ಯಾತ್ಮಿಕತೆ. ಧರ್ಮದಲ್ಲಿ 2 ಭಾಗ ಇರುತ್ತೆ. ಈ ಗೊಡ್ಡು ಆಚರಣೆಗಳು, ಬಾಹ್ಯ ಆಚರಣೆಗಳು ಏನಿರುತ್ತೆ ಅದ್ರ ಕೇವಲ ಒಂದು ಮೊದಲನೇ ಮೆಟ್ಟಿಲು ಅಷ್ಟೇ. ಅದರಿಂದ ನಾವು ನಿಜವಾದಂತಹ ಮೋಕ್ಷ ಪಡೆಯೋದಕ್ಕಾಗದಿಲ್ಲ, ನಿಜವಾದಂತಹ ಜ್ಞಾನ ಪಡೆಯೋದಕ್ಕಾಗೋದಿಲ್ಲ. ನಿಜವಾದಂತಹ ಆಧ್ಯಾತ್ಮಿಕದ ಕಡೆ ನಾವು ಗಮನ ಕೊಟ್ಟರೆ ಮಾತ್ರ ದೇವ್ರನ್ನ ಉಳಿಸ್ಕೊಳಕ್ ಸಾಧ್ಯ ಆಗುತ್ತೆ ಅಂತ ಹೇಳಿ ಇಬ್ರು ಮಹನೀಯರು ಹೇಳಿದ್ರು. ಅದನ್ನ ಮಾತನಾಡ್ತಾ ವೀರೇಶ್ ಅವರು ಬಹಳ ಚೆನ್ನಾಗಿ ಎಲ್ರಿಗೂ ಅರ್ಥ ಆಗುವಂಗೆ ಹೇಳಿದ್ರು. ಸೊ ಹಾಗಾಗಿ ಎರಡೂ ಮಹನೀಯರು ಏನಿದ್ದಾರೆ ಅವರ ಒಂದು ಚಿಂತನೆ ಒಂದೇ ತರ ಆಯ್ತು. ಸೊ ಹಾಗಾಗಿ ಅವರಿಬ್ರು ಚಿಂತನೆಗಳನ್ನ ಜನಕ್ಕೆ ತಲುಪಿಸ್ಬೇಕು ಅಂತ ಹೇಳಿ ಇವತ್ತು ಕನಕ ಬಸವ ಭಾವ ಬೆಳಕು ಅಂತ ಹೇಳಿ ಕಾರ್ಯಕ್ರಮ ಮಾಡಿರೋದು ನಿಜವಾಗ್ಲೂ ಬಹಳ ಸಂತೋಷವಾದಂತ ವಿಚಾರ. ಅಮರೇಶ್ವರ ಸ್ವಾಮೀಜಿಗಳು ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರೋದ್ರಿಂದ ಇವರಿಬ್ರು ಮಹನೀಯರ ಚಿಂತನೆಗಳನ್ನ ಒಟ್ಟಿಗೆ ಕೂಡಿಸಿ ಇವತ್ತು ಈ ಕಾರ್ಯಕ್ರಮ ಮಾಡಕ್ ಸಾಧ್ಯ ಆಗಿದೆ. ಇಂಥ ಒಳ್ಳೆ ಕಾರ್ಯಕ್ರಮ ಮಾಡೋದಕ್ಕೆ ನಿಜವಾಗ್ಲೂ ಅಮರೇಶ್ವರ ಸ್ವಾಮೀಜಿ ಅವರಿಗೆ ನಾನು ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೇನೆ. ಯಾಕೆಂತಂದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಇವರ ಚಿಂತನೆಗಳು ಎಲ್ರಿಗೂ ತಲುಪಬೇಕಾಗಿದೆ. ಮತ್ತೆ ನಮ್ಮ ಸಂವಿಧಾನದಲ್ಲಿ ಏನಿದೆ, ಸಂವಿಧಾನ ಕೂಡ ಅದನ್ನ ಹೇಳುತ್ತೆ. ನಮ್ಮ ಸಂವಿಧಾನದ ಮೂಲ ಆಶಯ ಏನಪ್ಪಾ ಅಂತಂದ್ರೆ ಅದು ಕೂಡ ಸ್ವಾತಂತ್ರ್ಯ, ಸಮಾನತೆ ಮತ್ತೆ ಭ್ರಾತೃತ್ವದ ಬಗ್ಗೆ ಹೇಳುತ್ತೆ. ಬಸವ ಮತ್ತೆ ಕನಕದಾಸರು ಏನು ಸಮಾನತೆ ಬಗ್ಗೆ ಹೇಳಿದ್ರು, ಏನು ಸಾಮರಸ್ಯದ ಬಗ್ಗೆ ಮಾತನಾಡಿದ್ರು, ಅದನ್ನೇ ನಮ್ಮ ಸಂವಿಧಾನದ ಆಶಯಗಳು ಕೂಡ ಅಡಕಗೊಂಡಿವೆ. ಸೊ ಹಾಗಾಗಿ ಇವತ್ತಿನ ಕಾಲಘಟ್ಟದಲ್ಲಿ ನಮ್ಮ ಸಂವಿಧಾನ ಮೌಲ್ಯಗಳು ಆಗ ಆ ಮಹನೀಯರನ್ನು ಹೇಳ್ತಿದ್ರು, ಅದನ್ನೇ ಅದು ಕೂಡ ಪ್ರತಿಪಾದನೆ ಮಾಡುತ್ತೆ. ಸೊ ಹಾಗಾಗಿ ಬಸವ ಮತ್ತೆ ಕನಕದಾಸರ ಚಿಂತೆಗಳನ್ನ ನಾವು ಮುಂದುವರಿಸ್ಕೊಂಡು ಹೋಗ್ಬೇಕು ಸಮಾಜದಲ್ಲಿ ಅಂತಂತಂದ್ರೆ ನಾವು ಮೊದಲು ಸಂವಿಧಾನಿಕ ಮೌಲ್ಯಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು, ಸಂವಿಧಾನನ ಗೌರವಿಸುವಂತ ಕೆಲಸ ಮಾಡಬೇಕು, ಸಂವಿಧಾನದ ಆಶಯಗಳೇನಿದೆ ಅದ್ರ ಪ್ರಕಾರ ನಡ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಖಂಡಿತ ಕನಕ ಬಸವ ಇವರಿಬ್ಬರ ಚಿಂತನೆಗಳನ್ನು ಕೂಡ ನಾವು ಅಳವಡಿಸ್ಕೊಂಡಾಗತ್ತೆ. ಆ ಕೆಲಸ ನಾವೆಲ್ಲರೂ ಕೂಡ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಮತ್ತೆ ಈಗಾಗಲೇ ಸ್ವಾಮೀಜಿಗಳು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿದ ಗಡಿ ಪ್ರದೇಶದಲ್ಲಿ ಒಂದು ಕನ್ನಡ ಮಾಧ್ಯಮ ಶಾಲೆಯನ್ನು ಕಟ್ಕೊಂಡು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ತಾ ಇದ್ದಾರೆ. ಅವ್ರು ಮಾಡ್ತಿರುವಂತ ಒಳ್ಳೆ ಕೆಲಸಕ್ಕೆ ನಮ್ಮೆಲ್ಲರ ಬೆಂಬಲ ಸಹಕಾರ ಖಂಡಿತ ಇದೆ. ಮುಂದೆ ಅವ್ರಿಗೆ ಏನೇ ಸಹಕಾರ ಕೇಳಿದ್ರು ಅದಕ್ಕೆ ನಾವು ಕೊಡೋದಕ್ಕೆ ತಯಾರಾಗಿದ್ದೀವಿ. ಈಗಾಗಲೇ ನಮ್ಮ ಗಣೇಶ್ ಹುಕ್ಕೇರಿ ಅವ್ರು ಮಾತನಾಡ್ತಾ ಹೇಳಿದ್ರು, ಅವ್ರು ಚಿಕ್ಕೋಡಿನಲ್ಲಿ ಶಾಖಾ ಮಠಕ್ಕೆ 5 ಎಕರೆ ಕೊಡ್ತಿದ್ದೀನಿ ಅಂತ ಹೇಳಿ. ನಿಜವಾಗ್ಲೂ ಬಹಳ ಒಳ್ಳೆ ಕೆಲಸ. ಸ್ವಾಮೀಜಿಗಳು ಮಾಡ್ತಿರುವಂತ ಒಳ್ಳೆ ಕೆಲಸಕ್ಕೆ ಅದು ಪ್ರೋತ್ಸಾಹ ನೀಡಿದಂಗಾಗತ್ತೆ. ಹಾಗಾಗಿ ಸ್ವಾಮೀಜಿಗಳ ಪರವಾಗಿ, ಮಠದ ಪರವಾಗಿ ಮತ್ತೆ ಮಠದ ಭಕ್ತಾದಿಗಳ ಪರವಾಗಿ ನಾನು ಗಣೇಶ್ ಹುಕ್ಕೇರಿ ಅವರಿಗೆ ಕೃತಜ್ಞತೆಗಳನ್ನು ವೇದಿಕೆಯಿಂದ ತಿಳಿಸೋದಕ್ಕೆ ಇಷ್ಟಪಡ್ತಾನೆ. ಮತ್ತೆ ಲಕ್ಷ್ಮಣ್ ಸವದಿ ಅವರು ಕೂಡ ಈಗಾಗಲೇ ಹೇಳಿದಾಗೆ 4 ಬಾರಿ ಶಾಸಕರಾಗಿ, ಮಾಜಿ ಮುಖ್ಯವಾದ ಉಪಮುಖ್ಯಮಂತ್ರಿಗಳಾಗಿ, ಸಚಿವರಾಗಿ ಕೆಲಸ ಮಾಡಿರುವಂತವ್ರು, ಅಪಾರವಾದಂತಹ ರಾಜಕೀಯ ಅನುಭವ ಇಟ್ಕೊಂಡಿರೋರು, ಮತ್ತೆ ಈ ಭಾಗದಲ್ಲೆಲ್ಲ ನಮ್ಮ ಪಕ್ಷನ ಸಂಘಟಿಸಿ ನಮ್ಮ ಪಕ್ಷಕ್ಕೆ ಬೆಂಬಲ ಕೊಟ್ಟಿರೋರು. ಅವರು ಕೂಡ ಈ ರೀತಿ ಸತ್ಕಾರ್ಯಗಳಿಗೆ ಯಾವತ್ತೂ ಕೂಡ ಬೆಂಬಲ ಸಹಕಾರ ಕೊಟ್ಟು ಕೆಲಸ ಮಾಡ್ಕೊಂಡು ಬರ್ತಿರೋರು. ಅವರ ಒಂದು ಬೆಂಬಲ ಸಹಕಾರಿ ಮಟ್ಟಕ್ಕೆ ಯಾವಾಗ್ಲೂ ಇರ್ಲಿ ಅಂತ ಹೇಳಿ ಈ ಮೂಲಕ ಕೇಳ್ಕೊಂಡು ಇವತ್ತಿದ್ದೊಂದು ಒಳ್ಳೆ ಕಾರ್ಯಕ್ರಮ ಮಾಡಿ ನಮ್ಮನ್ನೆಲ್ಲ ಕರೆದು ನಿಮ್ಗಳ ಭಾಗವಹಿಸಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಅಮರೇಶ್ವರ ಸ್ವಾಮೀಜಿಗಳಿಗೆ ಮತ್ತೆ ಈ ಒಂದು ಕಾರ್ಯಕ್ರಮದ ಎಲ್ಲ ಆಯೋಜಕರಿಗೆ ನಾನು ಕೃತಜ್ಞತೆ ತಿಳಿಸಿ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ.